ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇವತ್ತು ಅತ್ಯಂತ ಶಕ್ತಿಶಾಲಿ ಪುಷ್ಯ ಮಾಸ ಕೃಷ್ಣ ಪಕ್ಷದ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಇವತ್ತು ತುಂಬಾ ವಿಶೇಷವಾದಂತಹ ದಿನ ಆಗಿದೆ. ಇವತ್ತು ಸಾಯಂಕಾಲ ಗಣೇಶನ ಪೂಜೆ ವಿಶೇಷವಾಗಿ ಮಾಡೋದ್ರಿಂದ ಏನೆಲ್ಲ ಕಾರ್ಯಗಳನ್ನು, ಏನೆಲ್ಲ ಕೆಲಸಗಳನ್ನು ನಾವು ಯಾವುದರ ಗಣೇಶನನ್ನು ಪೂಜಿಸಿದರೆ, ಏನೆಲ್ಲ ಮಾಡಿದರೆ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ, ಹಾಗೆ ಸಂಪತ್ತು ವೃದ್ಧಿ ಆಗುತ್ತೆ, ಅದ್ರ ಬಗ್ಗೆ ನಾನು ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ. ಈ ಅಂಗಾರಕ ಸಂಕಷ್ಟಿನ ನಾವು ಲಂಬೋದರ ಸಂಕಷ್ಟಿ ಅಂತಲೂ ಕೂಡ ಕರಿತೀವಿ. ಈ ದಿನ ಗಣೇಶನ ಪೂಜೆಯಲ್ಲಿ ನಾವು ಗಣೇಶನಿಗೆ ಎಕ್ಕದ ಹೂವಿನ ಮಾಲೆಯನ್ನು ಹಾಕೋದ್ರಿಂದ, ಹಾಗೆ ಕೆಂಪು ಹೂವಿನ ಮಾಲೆಯನ್ನು ಹಾಕೋದ್ರಿಂದ, ಅದರಲ್ಲೂ ದಾಸವಾಳದ ಮಾಲೆ ಆಗಿರ್ಬೋದು ಅಥವಾ ದಾಸವಾಳದ ಹೂವನ್ನು ಒಂದು ಗಣೇಶನ ಫೋಟೋಗೆ ಅಥವಾ ಗಣೇಶನ ವಿಗ್ರಹಕ್ಕೆ ನಾವು ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಕಂಕಣ ಭಾಗ್ಯ ಇನ್ನೂ ಕೂಡಿ ಬಂದಿಲ್ಲ ಅನ್ನೋರು, ಇನ್ನೂ ಮದುವೆ ತುಂಬ ವಿಳಂಬ ಆಗ್ತಾ ಇದೆ ಅನ್ನೋರು ಈ ದಿನ ಎಕ್ಕದ ಗಿಡಕ್ಕೆ ಅರಿಶಿಣ ಮಿಶ್ರಿತವಾದಂತಹ ನೀರನ್ನು ಹಾಕೋದ್ರಿಂದ ಮದುವೆ ಅನ್ನೋದು ಬೇಗ ಆಗುತ್ತೆ, ಹಾಗೆ ಕಂಕಣ ಭಾಗ್ಯನೂ ಕೂಡ ಬೇಗ ಕೂಡಿ ಬರುತ್ತೆ. ಇನ್ನು ಮಂಗಳ ದೋಷ ಇರುವಂಥವರು, ಕುಜ ದೋಷ ಇರುವಂಥವರು ಇವತ್ತಿನ ದಿನ ವ್ರತವನ್ನು ಆಚರಿಸಿದರೆ, ಉಪವಾಸವನ್ನು ಮಾಡಿ ವ್ರತವನ್ನು ಆಚರಿಸಿದರೆ ಅವರ ಈ ಎಲ್ಲ ಮಂಗಳ ದೋಷ ಪರಿಹಾರ ಆಗುತ್ತೆ. ಹಾಗೆ ಉದ್ಯೋಗ ಹಾಗೆ ವಿದ್ಯೆಯಲ್ಲಿ ವಿಳಂಬ ಇರೋರು, ಹಿಂದೆ ಉಳಿದವರು ಬೇಗ ಅವರ ಒಂದು ಕಾರ್ಯವು ಸಫಲವಾಗುತ್ತೆ. ಇನ್ನು 21 ಗರಿಕೆಯನ್ನು ನಾವು ಗಣೇಶನ ಪೂಜೆಯಲ್ಲಿ ಅರ್ಪಿಸಬೇಕಾಗುತ್ತೆ. ಇದರಿಂದ ಜಾತಕದಲ್ಲಿರುವಂತಹ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಇನ್ನು ಗಣೇಶನಿಗೆ ತುಪ್ಪ ಬೆಲ್ಲದ ನೈವೇದ್ಯವನ್ನು ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುತ್ತೆ. ಆರ್ಥಿಕವಾಗಿ ಏನೆಲ್ಲ ಸಮಸ್ಯೆಗಳು ಬಂದಿರುತ್ತೆ ಮನೆಯಲ್ಲಿ, ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ನೆನೆಸಿದಂತಹ 21 ಕಡಲೆಕಾಳಿನ ಹಾರವನ್ನು ಗಣೇಶನಿಗೆ ನಾವು ಹಾಕೋದ್ರಿಂದ ಇವತ್ತಿನ ದಿನ ನಮ್ಮ ಇಷ್ಟಾರ್ಥಗಳೆಲ್ಲ ಪ್ರಾಪ್ತಿಯಾಗುತ್ತೆ. ಹಾಗೆ ಅನಾರೋಗ್ಯದಿಂದ ತುಂಬ ದಿನದಿಂದ, ಎಷ್ಟೋ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಾ ಇರುವಂತಹ ಜನರು ಈ ದಿನ ರಾತ್ರಿ ಹೊತ್ತು ಚಂದ್ರೋದಯ ಆದ ನಂತರ ಚಂದ್ರನಿಗೆ ಹಾಲಿನ ಅರ್ಘ್ಯವನ್ನು ಸಮರ್ಪಣೆ ಮಾಡೋದ್ರಿಂದ ಅವರ ಎಲ್ಲ ಅನಾರೋಗ್ಯದ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಇನ್ನು ಇಲ್ಲಿ ವೀಳ್ಯದೆಲೆಗೆ ಸಂಪತ್ತನ್ನು, ದುಡ್ಡನ್ನು ಆಕರ್ಷಿಸುವಂತಹ ಶಕ್ತಿ ಇರೋದ್ರಿಂದ ಆದಷ್ಟು ವೀಳ್ಯದೆಲೆಯನ್ನು ಗಣೇಶನಿಗೆ ಅರ್ಪಿಸೋದ್ರಿಂದ ಇವತ್ತಿನ ದಿನ, ಅದು ಸಾಯಂಕಾಲದ ಪೂಜೆಯಲ್ಲಿ ಗಣೇಶನಿಗೆ ವೀಳ್ಯದೆಲೆಯನ್ನು ಅರ್ಪಿಸೋದ್ರಿಂದ ಇವತ್ತು ತುಂಬಾ ಒಳ್ಳೆಯ ದಿನ ಆಗಿರೋದ್ರಿಂದ ಸಂಪತ್ತು ಅನ್ನೋದು ವೃದ್ಧಿ ಆಗುತ್ತೆ. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ಕೂಡ ವರ್ಷದಲ್ಲಿ ಪ್ರತಿ ತಿಂಗಳು ಕೂಡ ಸಂಕಷ್ಟಹರ ಚತುರ್ಥಿ ಅನ್ನೋದು ಬಂದೇ ಬರುತ್ತೆ. ಆದರೆ ಇದು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅನ್ನೋದು, ನಾವು ಈ ಒಂದು ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಮಾಡಿದರೆ 21 ಸಂಕಷ್ಟಹರ ಚತುರ್ಥಿಯನ್ನು ಮಾಡಿದಷ್ಟು ಫಲ ನಮಗೆ ದೊರೆಯುತ್ತಂತೆ. ಹಾಗಾಗಿ ಇಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅನ್ನೋದು ತುಂಬಾ ಮಹತ್ವವಾದದ್ದು. ಹಾಗೆ ಈ ದಿನ ಜಾತಕದಲ್ಲಿ ದೋಷ ಇರುವಂಥವರು ಶಮಿ ಮರಕ್ಕೆ, ಅಂದರೆ ಬನ್ನಿ ಮರ ಅಂತ ಏನು ಹೇಳ್ತೀವಿ, ಬನ್ನಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಿದರೆ ಅಂಥವರ ಒಂದು ಜಾತಕದ ದೋಷ ನಿವಾರಣೆ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತು ಬಂದಂತಹ ಅಂಗಾರಕ ಸಂಕಷ್ಟಹರ ಚತುರ್ಥಿ ತುಂಬಾ ವಿಶೇಷವಾಗಿರೋದ್ರಿಂದ ತಪ್ಪದೇ ಇವತ್ತು ಸಾಯಂಕಾಲ ಗಣೇಶನ ಪೂಜೆಯಲ್ಲಿ ಒಂದು ಕೆಂಪು ಹೂವಿನ ಹಾರ ಆಗಿರ್ಬೋದು, ಅಥವಾ ಎಕ್ಕದ ಹೂವಿನ ಹಾರ ಆಗಿರ್ಬೋದು, ಅಥವಾ ನೆನೆಸಿದಂತಹ 21 ಕಡಲೆಕಾಳಿನ ಹಾರ ಆಗಿರ್ಬೋದು ಗಣೇಶನಿಗೆ ನಾವು ಹಾಕಬೇಕಾಗುತ್ತೆ. ಆದಷ್ಟು ಇವತ್ತು ಸಾಯಂಕಾಲ ಪೂಜೆ ಆದಮೇಲೆ, ಚಂದ್ರೋದಯ ಆದಮೇಲೆ ಏನು ನಾವು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸ್ತೀವಿ, ಎಲ್ಲವೂ ಪೂಜೆಯ ಒಂದು ಕಾರ್ಯಗಳೆಲ್ಲ ಮುಗಿದ ಮೇಲೆ ಮತ್ತೆ ನಾವು ಗಣೇಶನನ್ನು ಏನು ಪೂಜಿಸ್ತೀವಿ, ಗಣೇಶನ ಪೂಜೆ ಆದಮೇಲೆ ಧೂಪಾರತಿ ಎಲ್ಲವೂ ಆದಮೇಲೆ, ಕರ್ಪೂರದ ಆರತಿ ಏನು ಬೆಳಗ್ತೀರಾ ಕೊನೆಯದಾಗಿ ಗಣೇಶನಿಗೆ ಎಲ್ಲವೂ ಆದಮೇಲೆ, ನೈವೇದ್ಯ ಆದಮೇಲೆ ಕೊನೆಯದಾಗಿ ನೀವು ಕಂಪಲ್ಸರಿ ಗಣೇಶನ ಒಂದು ಸಂಕಷ್ಟಹರ ಚತುರ್ಥಿ, ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಒಂದು ಕಥೆ ಏನಿರುತ್ತೆ ಆ ಕಥೆಯನ್ನು ನೀವು ಓದಲೇಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ನನ್ನ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.